ನಮಸ್ಕಾರ ವೀಕ್ಷಕರೇ, ಝೂಮಿನ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪ್ರಜ್ಞಾ ಒಡಿನಾಳ. ಸ್ಯಾಂಡಲ್ವುಡ್ ಬಜಾರ್ನಲ್ಲಿ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿ ಇದೀಗ ಬಂಪರ್ ಆಗಿ ಎಂಟ್ರಿ ಕೊಡ್ತಾ ಇರೋ ಸೂಪರ್ ಹೀರೋ ಅಂದರೆ ನಮ್ಮೆಲ್ಲರ ನೆಚ್ಚಿನ ಧನ್ವೀರ್ ಗೌಡ ಇವರು. ಎಸ್, ಇವತ್ತು ಇವರು ನಮ್ಮ ಚಾನಲ್ ಜೊತೆಗಿದ್ದಾರೆ. ಬನ್ನಿ ಇವ್ರ ಹತ್ರ ಮಾತಾಡ್ಸ್ಕೊಂಡು ಬರೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೇವೆ. ಹೇಗೆ ನಡೀತಾ ಇದೆ ಸರ್ ಸಿನಿ ಜರ್ನಿ? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಈಗ ಶೂಟಿಂಗ್ ಅಂದರೆ ನಂದು ಒಟ್ಟು ಈಗ 2 ಸಿನಿಮಾ ಶೂಟಿಂಗಲ್ಲಿದೆ. ಒಂದು ಪ್ರೋಸೆಸ್ಸು ಬೈ ಟು ಲವ್ ಅಂತ ಸದ್ಯಕ್ಕೆ ಮಾಡ್ತಾ ಇದ್ದೀನಿ. ಸೊ ಅದೇ ನಾನು 20 ಡೇಸ್ ಆದರೆ ನಂದು ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ಬಂಪರ್ ಶೂಟಿಂಗ್ ಟೇಕ್ ಬಂಪರ್ ಶೂಟಿಂಗ್ ನೆಕ್ಸ್ಟ್ ನಡೆಯುತ್ತೆ. ಎಸ್, ಬಜಾರ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತೀರಾ ಸರ್? ಇದಕ್ಕಿಂತ ಪ್ರೀವಿಯಸ್ ಲೈಫ್ ಹೇಗಿತ್ತು ಸಿನಿ ಜರ್ನಿಗೆ ಬರೋಕ್ಕೂ ಮುಂಚೆ? ಸಿನಿ ಜರ್ನಿಗೆ ಬರೋಕ್ಕಿಂತ ಮುಂಚೆ ನಾರ್ಮಲ್ ಆಗಿದ್ವಿ, ನಾರ್ಮಲಾಗಿ ಓಡಾಡಿಕೊಂಡು ಆರಾಮಾಗಿದ್ವಿ. ಬಟ್ ಇವತ್ತೇನು ಅಂದರೆ ಆ ಸಿನಿಮಾ ಮಾಡಿದ್ಮೇಲೆ ದೇವ್ರ ದಯೆಯಿಂದ ಜನ ಎಲ್ಲೋದ್ರೂ ಒಂದೇ ಸಿನಿಮಾಕ್ಕೆ ಪ್ರೀತಿ ಕೊಡೋದಾಗಿರ್ಬೋದು, ಆ ಅಪ್ಗೆ ನಾನು ಇಷ್ಟಪಡ್ತೀನಿ. ಜನ ನಾನು ಎಲ್ಲೇ ಹೋದ್ರು ಸ್ವೀಕರಿಸೋ ರೀತಿ ಆಗಿರ್ಬೋದು, ತುಂಬ ಖುಷಿ ಆಗುತ್ತೆ. ಬಜಾರ್ ಸಿನಿಮಾದಲ್ಲಿ ಮಾಸ್ ಲುಕ್ ಇತ್ತು, ಬಂಪರ್ ಸಿನಿಮಾದಲ್ಲೂ ಹೀಗೆ ಇರುತ್ತಾ ಲುಕ್? ಖಂಡಿತ. ಅಂದರೆ ಅದಕ್ಕಿಂತ ಡಬಲ್. ಅಂದರೆ ಬಜಾರ್ ಬಂದು ಔಟ್ ಅಂಡ್ ಔಟ್ ನಮಗೆ ಪಕ್ಕಾ ರೌಡಿಸಮ್ ಬೇಸ್ ಸ್ಟೋರಿ ಆಗಿತ್ತು ಪಾರಿವಾಳದಲ್ಲಿ. ಇದು ಬಂದು ಟೋಟಲ್ ಆ್ಯಕ್ಷನ್ ಇರುತ್ತೆ ಸಿನಿಮಾ. ಹೇಗಿದೆ ತಮ್ಮ ಪಾತ್ರ ಇದರಲ್ಲಿ? ಅಂದರೆ ಇನ್ನೂ ಸದ್ಯಕ್ಕೆ ಅದೆಲ್ಲ ಬಿಟ್ಕೊಡ್ಬಾರ್ದು, ಅದಕ್ಕೆ ತಯಾರಿ ನಾನು ಮಾಡ್ಕೊತಾ ಇದ್ದೀನಿ. ಎಸ್, ಬೈ ಟು ಲವ್ ಮೂವಿ ಅಂತ ಹೇಳಿದ್ರಿ. ಈ ಸಿನಿಮಾದ ಶೂಟಿಂಗ್ ಆರಂಭ ಆಗಿದೆ, ಇನ್ನು ಮುಗಿಯೋ ಸ್ಟೇಜಿಗೆ ಬಂದಿದೆ. ಎಸ್, ಇದರಲ್ಲಿ ತಮ್ಮ ರೋಲ್ ಹೇಗಿದೆ ಆ್ಯಂಡ್ ಇದರಲ್ಲಿ ಹೀರೋಯಿನ್ ಯಾರು ಸರ್? ಹೀರೋಯಿನ್ ಅವ್ರು ಬಂದು ಶ್ರೀಲೀಲಾ ಅವರು. ಸೊ ಇದರಲ್ಲಿ ಬಂದು ನಾನು ಔಟ್ ಆ್ಯಂಡ್ ಔಟ್ ಲವರ್ ಬಾಯ್ ಆಗುತ್ತೇನೆ. ನೋ ಆ್ಯಕ್ಷನ್ಸ್, ನೋ ಮಾಸ್, ನಥಿಂಗ್. ಪಕ್ಕ ಒಂದು ಚಾಕ್ಲೇಟ್ ಹೀರೋ. ಯಾವ ಥರ ಬಜಾರಿಗೆ ಅಪೋಸಿಟ್ ಆಗಿದ್ದೀರಿ, ತದ್ರೂಪ. ಎಸ್, ನಾವು ಇನ್ನೊಂದು ಮಾತು ಕೇಳಲೇಬೇಕು. ಪ್ರತಿ ಕ್ಷಣಕ್ಕೂ ನಮಗೆ ಡಿ ಬಾಸ್ ಸರ್ ನೆನಪಾಗ್ತಾರೆ ತಮ್ಮ ಹೆಸರು ಕೇಳಿದ ತಕ್ಷಣ. ಸರ್, ತಮ್ಮಿಬ್ಬರ ಅವಿನಾಭಾವ ಸಂಬಂಧದ ಬಗ್ಗೆ ನಮಗೆ ಹೇಳಿ. ಇಲ್ಲ ಮೇಡಮ್, ಅದು ನಮ್ಗೆ ಅವ್ರು ಯಾವತ್ತಿದ್ರು ಗುರುಗಳೇ. ನನಗೆ ಅಣ್ಣನೂ ಹೌದು, ಗುರುನೂ ಹೌದು. ನನ್ನ ತಂದೆ ತಾಯಿ, ನಾನು ನಂಬಿರೋ ದೇವರು ಬಿಟ್ಟರೆ ಜಾಸ್ತಿ ಗೌರವ ಕೊಡೋ ವ್ಯಕ್ತಿ ಅಂದರೆ ದರ್ಶನ್ ಸರ್ ಅವರು. ಸೊ ಅವ್ರದ್ದು ನನ್ನ ನಾನು ತುಂಬ ಚೆನ್ನಾಗಿದೆ. ತಾವು ಒಂದು ಸಿನಿಮಾ ಮಾಡಬೇಕು ಅಂದಾಗ ದರ್ಶನ್ ಸರ್ನ ಮೀಟ್ ಆಗಿ ಅವರಿಂದ ಏನಾದರೂ ಸಜೆಷನ್ಸ್ ತೆಗೋತೀರಾ? ಖಂಡಿತ. ನಾನು ಯಾವುದೇ ಪ್ರಾಜೆಕ್ಟು ಏನೇ ನಾನು ಕತೆ ಕೇಳಿದ್ರಾಗಿರ್ಬೋದು ಪ್ರತಿಯೊಂದು ನಾನು ಅಪ್ಡೇಟ್ ಮಾಡ್ತೀನಿ. ಹಿಂಗಿದೆ ಅಣ್ಣ, ಹಿಂಗೆ ಮಾಡ್ಬೋದಾ? ಅವರು ಸಜೆಷನ್ಸ್ ಕೊಡ್ತಾರೆ, ನೋಡಿ ಈ ಥರ ಚೇಂಜಸ್ ಮಾಡು, ಹಿಂಗೆ ಮಾಡು. ಸೊ ಅದ್ರ ಮೇಲೆ ನಾನು ಪ್ರೊಸೀಡ್ ಮಾಡ್ತೀನಿ. ಎಸ್, ಸಜೆಷನ್ಸ್ ಅಂದರೆ ಯಾವೆಲ್ಲ ಬೇಸ್ ಮೇಲೆ ಇರುತ್ತೆ ಸರ್? ಸ್ವಲ್ಪ ಹಾಸ್ಯವಾಗಿರುತ್ತಾ ಅಥವಾ ಖಡಕ್ ಆಗಿರುತ್ತಾ? ಇಲ್ಲ ಅಂದರೆ ಅವ್ರಿಗೆ ಇಷ್ಟ, ಅವ್ರಿಗೆ ಯಾವ ಥರ ಚೇಂಜ್ ಅವರ ಒಂದು ಇದರಲ್ಲಿ ಅಭಿಪ್ರಾಯ ನೋಡೋಕೆ ಹೋದಾಗ ಯಾವ ಥರ ಚೇಂಜ್ ಅವ್ರು ಕೇಳ್ತಾ ಇರ್ತಾರೆ. ಸೊ ಅದನ್ನು ನನಗೆ ಹೇಳ್ತಾರೆ, ನೋಡಿ ಇದನ್ನು ಟ್ರೈ ಮಾಡಿ ನೋಡಿ. ಸೊ ಅದನ್ನು ನಾನು ಕೂತು ಯೋಚನೆ ಮಾಡಿ ಅದನ್ನು ಪ್ರೊಸೀಡ್ ಮಾಡ್ತೀನಿ. ಎಸ್ ಸರ್, ಬಜಾರ್ ಆಯಿತು, ಈಗ 3 ಸಿನಿಮಾಸ್ಗಳನ್ನು ಮಾಡ್ತಾ ಇದ್ದೀರಾ ಸರ್. ಆ್ಯಂಡ್ ಇವತ್ತು ನಮ್ಮ ಪುತ್ತೂರಿಗೆ ಬಂದಿದ್ದೀರಾ, ಅಂದರೆ ತುಳುನಾಡಿಗೆ ಬಂದಿದ್ದೀರಾ ಸರ್. ಫಸ್ಟ್ ಆಫ್ ಆಲ್ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ತುಂಬ ಸೆಕೆ ಇದೆ ತುಳುನಾಡಲ್ಲಿ. ಸೆಕೆ ಬೆಂಗಳೂರು ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ. ಖುಷಿ ಆಯಿತು. ತಮಿಗೂ ತುಳು ಬರುತ್ತೆ ಸರ್? ಇಲ್ಲ, ವೀಕ್ಷಕರಿಗೋಸ್ಕರ ಒಂದು ತುಳು ಲೈನಲ್ಲಿ ಏನಾದರೂ ಹೇಳೋದು? ಹೇಳ್ಕೊಟ್ಬಿಟ್ರೆ ಹೇಳ್ಬಿಡ್ತೀನಿ. ಎಸ್, ಮಾತೆರ್ಲ. ಎಲ್ಲರೂ ಹೇಗಿದ್ದೀರಾ ಅಂದರೆ ನಮ್ಮ ಭಾಷೆಯಲ್ಲಿ ಮಾತೆರ್ಲ ಎಂಚೋಲ್ಲಾರ್ ಅಂತ ಕೇಳ್ತೇವೆ. ಮಾತೆರ್ಲ ಎಂಚೋಲ್ಲಾರ್, ಮಾತೆಲ್ಲ ಎಂಚೆ ಉಲ್ಲಾರ್. ಬಹುಶಃ ನಮ್ಮ ಮ್ಯಾಂಗ್ಳೂರಿಯನ್ಸ್ಗೆ ತುಳು ವರ್ಡ್ ಬಂದ್ಬಿಟ್ರೆ ಫುಲ್ ನಾವು ಜೋಶಲ್ಲಿ ಇರ್ತೇವೆ. ಎಸ್ ಸರ್, ಇವತ್ತು ಮನ್ಮಿತ್ ರೈ ಸರ್ ಮನೆಗೂ ಬಂದಿದ್ದೀರಾ ಸರ್. ಹೇಗೆ ಅನಿಸ್ತಾ ಇದೆ? ತಮ್ಮನ್ನ ಭೇಟಿ ಆಗೋಕೆ ನಮಗೂ ಒಂದು ಅವಕಾಶ ಸಿಕ್ಕಿದೆ ಈ ಮೂಲಕ. ಇಲ್ಲ, ನಮ್ದು ಹಳೆ ಸ್ನೇಹಿತ ಸಂಬಂಧ ಇರೋದ್ರಿಂದ ಸೊ ಇಲ್ಲೇ ಬಂದಿದ್ದಲ್ಲ. ಸೊ ಕಾಲ್ ಮಾಡಿ ಇಲ್ಲೇ ಮನೆಗೆ ಊಟಕ್ಕೆ ಬಂದಿದ್ದೆ ಅಷ್ಟೇ. ಎಸ್, ಮನ್ಮಿತ್ ಅಣ್ಣನ ಜೊತೆ ಕಳೆದ ಹಲವಾರು ವರ್ಷಗಳಿಂದ ಇದೇ ಗೆಳೆತನ. ಸಿನಿ ಚಿತ್ರರಂಗಕ್ಕೆ ಎಂಟ್ರಿ ಆಗೋ ಮುಂಚಿಂದ ಇಲ್ಲ, ನಾನು ಸಿನಿಮಾ ಇಂಡಸ್ಟ್ರಿ ಬಿಫೋರ್ನು ಮನ್ಮಿತ್ ಅವ್ರ ಪರಿಚಯ ಇತ್ತು. ಸೊ ಅವತ್ತಿಂದನೂ ಅದೇ ಫ್ರೆಂಡ್ಶಿಪ್ ಮೇಂಟೈನ್. ಎಸ್, ಸಿನಿ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದೀರಾ ಸರ್. ಹಾಗೆ ತಮ್ಮ ಅಪ್ಕಮಿಂಗ್ ಮೂವೀಸ್ ಇನ್ನೂ ಏನಾದರೂ ಪ್ಲಾನಿಂಗ್ಸ್ ಇದೆಯಾ? ಇಲ್ಲ, ನಡೀತಾ ಇದೆ. ಎಲ್ಲ ಮಾತುಕತೆಗಳೆಲ್ಲ ನಡೀತಾ ಇದೆ. ಸೊ ಒಂದಾದ್ಮೇಲೆ ಒಂದು ಟೇಕ್ ಆಫ್ ಮಾಡೋಣ ಅಂತ ಕಾಯ್ತಾ. ಎಸ್, ಖಂಡಿತ ಸರ್. ನಮಗೋಸ್ಕರ ಇವತ್ತು ಟೈಮ್ ನೀಡಿ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಆ್ಯಂಡ್ ತಾವು ನಮ್ಮ ಮಂಗಳೂರಿಗೆ ಬಂದಿದ್ದೀರಾ, ಪುತ್ತೂರಿಗೆ ಅದರಲ್ಲೂ ಮೇಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಮಂಗಳೂರು, ಅದರಲ್ಲೂ ಪುತ್ತೂರಿಗೆ ಬಂದು ಇವತ್ತು ಮನ್ಮಿತ್ ರೈ ಸರ್ ಇವರ ಮನೆಯಲ್ಲಿ ಧನ್ವೀರ್ ಗೌಡ ಅವರು ಸಿಕ್ಕಿದ್ದಾರೆ. ಹಾಗೆ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದು ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ ಆಗಿತ್ತು. ಮತ್ತೊಂದು ಸ್ಪೆಷಲ್ ಕಾರ್ಯಕ್ರಮದ ಮುಖಾಂತರ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಝೂಮಿನ್ ಟಿವಿ.